ಹಾಯ್ ಹಲೋ ಪ್ರೇಕ್ಷಕರೇ, ನಾನು ನಿಮ್ಮ ಅನ್ಗೂಡ ಮಾತಾಡೋದು. ಇವತ್ತು ಕಾರ್ಯಕ್ರಮ ವೀಕೆಂಡ್ ವಿತ್ ಅನ್ಗೂಡ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಯಾರಂದ್ರೆ ಅವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮದಲಗಟ್ಟಿ ಗ್ರಾಮದವರು. ಹಾಗಾದ್ರೆ ಈ ಸಾಧನ ಚೇರ್ ಮೇಲೆ ಕುಳಿತುಕೊಂಡು ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಾಗರಾಜ್. ಪ್ರೇಕ್ಷಕರೇ, ಇವರು ನಾಗರಾಜ್. ಇವರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕ್ ಮದಲಗಟ್ಟಿ ಗ್ರಾಮದವರು. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಸಾಧನೆಗಳ ಹೋಗುತ್ತದೆ ಸರ್. ಹಾಗಾದ್ರೆ ಈಗ ನಾನು ಮಾತಾಡಲ್ಲ, ನಮ್ ಸರ್ ಮಾತಾಡ್ತಾರೆ. ಸರ್, ನಿಮ್ದು ಬಾಲ್ಯ ಎಲ್ಲ ಏನ್ ಕೇಳಿದ್ರಿ ಸರ್? ನಮ್ಮ ಬಾಲ್ಯ ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ನಮ್ಮ ಮೂಲ ನಿವಾಸ ಆದಂಥ ನಮ್ಮೂರಲ್ಲಿ ಕಳೆದ್ವಿ. ಹಾಂ ಸರ್. ಪ್ರೈಮರಿ ಸ್ಕೂಲ್ ಎಲ್ಲ ಅಲ್ಲೇ, ನಾವು ಡಿಗ್ರಿ ಎಲ್ಲ ಓದಿದ್ದು ರಾಯಚೂರು ಡಿಸ್ಟಿಕಲ್ಲಿ. ಓ ಸೂಪರ್ ಸರ್. ಸರ್, ನಿಮ್ಮ ಈ ಬಾಲ್ಯದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಯಾರು ಸರ್? ಬಾಲ್ಯದಲ್ಲಿ ಆತ್ಮೀಯ ಸ್ನೇಹಿತರು ತುಂಬ ಜನ ಇರ್ತಾರೆ. ಹಾಂ ಸರ್. ಅದರಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ಹಾಂ ಸರ್. ಯಾರು ಸರ್? ಅದರಲ್ಲಿ ಶಿವಕುಮಾರ್ ಅವರು, ನಮ್ಮ ಬಸವರಾಜ್ ಅವರು, ಅಂಬರೀಷ್ ಅವರು ಬಾಲ್ಯ ಸ್ನೇಹಿತರು ಅವರು. ಹೌದಾ ಸರ್? ಅವ್ರ ಬಗ್ಗೆ ಏನಾದರೂ ಮಾತು ಹೇಳ್ತಾರೆ? ಅವರು ಪದಗಳಿಲ್ಲ ಸರ್, ಅವ್ರನ್ನ ವರ್ಣಿಸಲು. ಅವ್ರು ಅದ್ಭುತವಾದಂಥ ವ್ಯಕ್ತಿಗಳು ಸರ್. ಅದ್ಭುತವಾದಂಥ ವ್ಯಕ್ತಿಗಳು ಸರ್. ಅವರು ನಮಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಅವ್ರು ಸಹಾಯ ಮಾಡಿದ್ರು ಸರ್, ಒಳ್ಳೆ ರೀತಿಯಾಗಿ. ಅವರು ನೆನೆಸ್ಕೋಬೇಕು ಸರ್ ಅವರು. ಹೌದಾ ಸರ್? ಬಾಲ್ಯ ಸ್ನೇಹಿತ ಸರ್ ಶಿವಕುಮಾರ್ ಅಂತ. ಒಳ್ಳೆ ಕಮಾಂಡರ್ ಆಗಿದ್ದಾರೆ ಸರ್. ಈಗ ತುಂಟಾಟ ಮಾಡೋದು ಇಬ್ಬರು ಸರ್ ಬಹಳ ತುಂಟಾಟ ಮಾಡ್ತಾರೆ. ಗೇಮ್ ಅಲ್ಲಿ ಫುಲ್ ಆಕ್ಟಿವ್ ಸರ್ ಇವರು. ಹೌದಾ ಸರ್? ಹಾ, ಇಲ್ಲಿ ನೋಡಿ ಸರ್, ಸೈನಿಕ ಬಾಡಿ ಸರ್, ಸೇಮ್. ಗೌಡ ಗೌಡ ಇವರು ನಾಗರಾಜ್. ಇವರು ಮೂಲತಃ ನಮ್ಮ ಮಲ್ದಕಲ್ ಗ್ರಾಮ, ನಮ್ಮ ದೇವರಲ್ಲಿ. ನಾವಿಲ್ಲಿ ಭೇಟಿಯಾಗಿದ್ದು ಎಲ್ಲಿ ಅಂತಂದ್ರೆ, ನಾವು 5ನೇ ಕ್ಲಾಸಲ್ಲಿ ಗಬ್ಬೂರಾಗ ಓದ್ತಾ ಇದ್ವಿ. ಅಲ್ಲಿ ಹಾಸ್ಟೆಲ್ ಭೇಟ ಇದ್ವಿ. ಭೇಟ ಆದ್ಮೇಲೆ ಇವನು ಬಹಳ ತುಂಟತನ ಮಾಡ್ತಿದ್ದ. ಇವನಿಗೆ ಅಂದ್ರೆ ಅವ್ನು ಆಟ ಆಡೋಕೆ ಯಾರು ಹೋಗ್ತಿದ್ದಿಲ್ಲ. ಅಲ್ಲಿ ನಾವಿಬ್ಬರು ಸ್ಟಾರ್ಟಿಂಗ್ ಆಟ ಆಡೋದು, ಗೋಲಿ ಆಟ ಆಡೋದು, ಬುಗುರಿ ಆಟ ಆಡೋದು, ಚಂಡಾಟ ಆಡೋದು, ಗಿರಿದಂಡ ಆಡೋದು, ಅಲ್ಲಿಂದ ಶುರು ಮಾಡ್ತಿದ್ವಿ. ಅದಾದ ನಂತರ ಸ್ವಲ್ಪ ಕ್ಲೋಸ್ ಆದ್ವಿ. ನನಗೆ ಸ್ವಲ್ಪ ಓದೋದು ಸ್ವಲ್ಪ ಪ್ರೇರಣೆ ಮಾಡಿದ. ಚೆನ್ನಾಗಿ ಓದ್ತಿದ್ದ, ಆದ್ರೆ ಹೊರಗಡೆ ಆಡ್ತಿದ್ದಿಲ್ಲ ಜಾಸ್ತಿ ಅಷ್ಟೇ. ಅಲ್ಲಿಂದ ತುಂಬಾ ಆತ್ಮೀಯರಾದ್ವಿ. ಅಲ್ಲಿಂದ ನಮ್ಮ ಬಾಂಧವ್ಯ ಬೆಳೀತು. ಮತ್ತೆ ಸ್ಟೇಜ್ ಇವೆಂಟ್ಸ್ ಯಾವ ತರ ಮಾಡ್ಬೇಕಂತ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ನಾಗರಾಜ್ ಅವರೇ. ಅದರೊಳಗೆ ಮುಖ್ಯ ಪಾತ್ರ ಇವ್ರದ್ದು ಇತ್ತು. ಇಷ್ಟೇ ನಮ್ಮ ಸರ್. ನಿಮ್ಮಿಬ್ಬರು ಮೆಮೊರೀಸ್ ಆಗಿ ಒಂದು ಇದು ತಗೊಂಡಿ ಸರ್. ಪ್ಲೀಸ್ ತಗೊಂಡಿ ಸರ್. ಅಂತ ಇದ್ದಾರೆ ಸರ್. ಪ್ರಾಪರ್ಟಿ ಏನಿಲ್ಲ, ಪ್ರಾಪರ್ಟಿ ತಂದಿದ್ದಾರೆ ಸರ್. ಪ್ರಾಪರ್ಟಿ ತೋರಿಸಿ ನೋಡಿ ಸರ್. ಏನ್ ಸರ್ ಇದು? ಅದೇ ಸರ್, ನೀವು ಸಣ್ಣವರಿದ್ದಾಗ ಚಿಕ್ಕ ಊಟ ಟೈಮ್ ಒಬ್ರು ಶೇರ್ ಮಾಡ್ತಾರೆ. ಊಟ ಆದ್ಮೇಲೆ ಮತ್ತಿಬ್ರು ಶೇರ್ ಮಾಡ್ತಾರೆ. ಏನೇ ಇರಲಿ ಸರ್, ಇದು ಇಬ್ಬರು ಶೇರ್ ಮಾಡ್ಕೊಂಡು ತಿಂತೀವಿ. ಥ್ಯಾಂಕ್ ಯು ಸರ್. ಇನ್ನೂ ಮಾತಾಡೋದಕ್ಕೆ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ತುಂಬಾ ಒಳ್ಳೆ ಕಳಿಸಿ ಸರ್, ತುಂಬ ಧನ್ಯವಾದ ಸರ್. ಈಗ ನಿಮ್ಮ ಸ್ನೇಹಿತರ ಬಗ್ಗೆ ಎಲ್ಲ ನೋಡಿದ್ರೆ, ಹಾಗಾದ್ರೆ ನಿಮ್ಮ ಹೈಸ್ಕೂಲಲ್ಲಿ ಯಾರಿದ್ರು? ಹೈಸ್ಕೂಲು ಚೆನ್ನಾಗಿತ್ತು ಸರ್. ಅಲ್ಲಿನೂ ಸ್ನೇಹಿತರು ಭಾಳ ಜನ ಇದ್ರು. ಅದು ಚೆನ್ನಾಗಿತ್ತು ಸರ್. ಎಲ್ಲ ಟೀಚರ್ಸು ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ರು ಸರ್. ಅದರಲ್ಲಿ ನಿಮ್ದು ಒಂದು ಸಣ್ಣ ಲವ್ ಸ್ಟೋರಿ ಇತ್ತು. ಲವ್ ಸ್ಟೋರಿ ಎಲ್ಲ ಕೇಳಬೇಡಿ ಸರ್ ನೀವು. ಹೇಳಿ ಸರ್, ಈಗೇನೆಲ್ಲ ಓದೋಗಿದೆ. ಬೇಡ ಬಿಡಿ ಸರ್, ಅದೆಲ್ಲ ಮತ್ತೆ ನೆನೆಸ್ಬಾರ್ದು. ಬೇಡ ಬಿಡಿ, ನೆಕ್ಸ್ಟ್ ಇದು ಕಂಟಿನ್ಯೂ ಹೇಳಿ ಸರ್, ಲವ್ ಸ್ಟೋರಿ ಬಗ್ಗೆ. ಅವೆಲ್ಲ ಕೇಳಬೇಡಿ ಸರ್. ಇರಲಿ, ಹೇಳಿ ಸರ್. ಲವ್ ಸ್ಟೋರಿ ನೋಡಿದ್ರೆ ಎಲ್ಲರೂ ಖುಷಿ ಆಗ್ತಿದ್ರು ಸರ್. ಅಲ್ಲೇ ಚೆನ್ನಾಗಿತ್ತು ಸರ್. ಅಲ್ಲಿ ಒಬ್ಳು ಹುಡುಗಿ ಚೆನ್ನಾಗಿದ್ಲು, ಅದ್ಭುತವಾಗಿದ್ಲು. ಆಕೆ ಹೆಸರು ಯಾರು ನೆನಪು ಬರ್ತಾ ಇಲ್ಲ ಸರ್. ಹೇಳು ನೆನಪಿದೆ. ಹೆಸರೆಲ್ಲ ಬೇಡ. ಏನ್ ಜನ ಇದ್ರು? ಅದ್ಭುತವಾಗಿದ್ಲು, ಚೆನ್ನಾಗಿತ್ತು ಸರ್. ಒಳ್ಳೆ ದೇವತೆ ತರ ಇದ್ಲು ಸರ್. ನೋಡಿದ ತಕ್ಷಣ ಕ್ರಶ್ ಆಗಿಬಿಟ್ಟು. ಆದ್ರೂ ನಾನು ಅವಳಿಗೆ ಹೇಳಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ ಸರ್. ಆದರೂ ಹೇಳಿದೆ,
ಒಪ್ಕೊಳ್ಳಿಲ್ಲ ಸರ್, ಅದು ಅಲ್ಲಿಂದ ಬಿಟ್ಬಿಟ್ಟು. ಅಲ್ಲಿ ನಿಮ್ಮ ಶಿಕ್ಷಕಿ ಯಾರಿಗೆ ಒಬ್ಬರಿಗೆ ಗೊತ್ತಾಯ್ತಂತೆ ಅವರು ಶಿಕ್ಷಕಿ ಇದ್ರು ಸರ್, ಶಮೀನಾ ಮೇಡಮ್ ಅಂತ, ಹಿಂದಿ ಮೇಡಮ್. ಆ ಮೇಡಮ್ ಗೊತ್ತಾಯ್ತು. ಅವರು ಏಜ್ ಇವತ್ತು ಸರ್ ಯಾವ ಮೇಡಮ್ ಸರ್ ಅವರು? ಶಮೀನಾ ಮೇಡಮ್ ಅಂತ ಸರ್, ಹಿಂದಿ ಸಖತ್ತಾಗಿ ಮಾಡ್ತಾ ಇದ್ರು ಪಾಠ. ಅವ್ರ ಪಾಠ ಕೇಳಿದ್ರೆ ನಮ್ಗೆ ಇನ್ನೂ ನೆನಪಿದೆ ಸರ್. ಅದು ಇಮಾನ್ದಾರಿ ಪಾಠ ಮಾಡ್ತಾ ಇದ್ರು. ಕಾಶ್ಮೀರಕ್ಕೆ ಸೇಬು ಅದ್ಭುತವಾದ ಸರ್. ಕಾಶ್ಮೀರ ಸೇಬು ಇಲ್ಲೇ ಕನ್ವರ್ಟ್ ಆಗ್ತಾ ಇದ್ರು. ಯಾರು ಸರ್ ಇವರು? ನಮಸ್ಕಾರ ಮಾಡಿ ಮೇಡಮ್ಗೆ. ವಾವ್, ಏನ್ ಸರ್ ಇದು? ಗೌಡ ಮುಂದೆ ಬಾ. ಮೇಡಮ್ ಹೆಂಗ್ ಸರ್ ಇದು ಸಾಧ್ಯ ಆಕರ್ಷಿದ್ದು? ಇಲ್ಲ ಸರ್, ನಮ್ಮ ಟೀಮ್ ಹೋಗ್ತಿದೆ. ಹೇಳಿ ಮೇಡಮ್, ನಿಮ್ಮ ಸ್ಟೂಡೆಂಟ್ ಬಗ್ಗೆ ಏನ್ ಹೇಳಿದ್ರೆ? ನನ್ನ ಜೊತೆ ಇವ್ರು ಕಲಿಯುವಾಗ ಬಹಳ ತುಂಟಾಟ, ಅಷ್ಟೇ ಪೋಲಿ ಹುಡುಗ. ಕ್ಲಾಸಲ್ಲಿ ಕೊಡ್ತಾ ಇರಲಿಲ್ಲ, ಏನಾದ್ರೂ ಒಂಥರ ಕ್ರಿಯೇಟಿವಿಟಿ ಇವರಲ್ಲಿ. ನನ್ಗೆ ಈ ಸ್ಥಾನದಲ್ಲಿ ನೋಡಿ ಬಹಳ ಖುಷಿ ಆಯ್ತು. ನಮ್ಮ ಸ್ಟೂಡೆಂಟ್ ಈ ತರ ವಿಕೆಟ್ ಇದ್ರ ಕಾಣಿಸಿರೋದು, ಈ ಚಾನೆಲ್ ನೋಡೋದಂದ್ರೆ ಬಹಳ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇವನಿಂದ ನಾನು ಈ ಸ್ಟೇಜ್ ಬರಕಾಯ್ತು, ಬಹಳ ಖುಷಿ ಆಯ್ತು. ಇಲ್ಲೆಲ್ಲರಿಗೂ ಧನ್ಯವಾದ. ಹಾಗೆ ನನ್ನ ಸ್ಟೂಡೆಂಟ್ ಅಂತ ಇವನು ಕೂಡ ಧನ್ಯವಾದ. ಬಹಳ ಇವನು ಇನ್ನು ಮುಂದೆ ಇನ್ನೂ ಒಳ್ಳೆ ಸಾಧನೆ ಮಾಡಲಿ ಅಂತ ಹೇಳ್ತೀನಿ. ಬಹಳ ಇದಾಯ್ತು. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಸೀಟ್ ತಗಂತ ಹೇಳು. ಸ್ಟಾರ್ಟ್. ಸರ್, ಅದೇ ರೀತಿ ನೀವು ಎಲ್ಲ ಹೈಸ್ಕೂಲ್ ಎಲ್ಲ ಮುಗಿಸಿದ್ರಿ, ಪ್ರೈಮರಿ ಎಲ್ಲ ಮುಗಿಸಿದ್ರಿ. ನಿಮ್ಮ ಈ ಸಾಹಿತ್ಯ ಲೋಕದಲ್ಲಿ ಒಬ್ಬ ಚಕ್ರವರ್ತಿ ಬಿಡಲು ಸಹಾಯ ಮಾಡಿದವರು ಯಾರು? ನಿಮ್ಮನ್ನು ಸಾಹಿತ್ಯ ಲೋಕದ ಚಕ್ರವರ್ತಿ ಅಂತ ಕರೀತಿದ್ದಾರೆ ಈಗಿನ ದಿನಮಾನಗಳಲ್ಲಿ. ಹಾಗಾದ್ರೆ ನಿಮ್ಮ ಸಾಹಿತ್ಯ ಲೋಕ ಚಕ್ರವರ್ತಿಯನ್ನು ಮಾಡಿದವರು ಯಾರು? ಸರ್, ಈ ಸಾಹಿತ್ಯ ಅಂತಂದ್ರೆ ಕನ್ನಡ ಅಂದ್ರೆ ಸಾಹಿತ್ಯ. ಹಾ ಸರ್. ಅದ್ಭುತವಾದ ಸಾಹಿತ್ಯ ಇದೆ ಸರ್ ಕನ್ನಡದಲ್ಲಿ. ಕನ್ನಡ ಸಾಹಿತ್ಯ ಬಾಲ್ಯದಿಂದಲೂ ನನ್ನ ಕನ್ನಡ ಅಭ್ಯಾಸ ಮುಂದಿದ್ದೇನೆ ಸರ್. ಹಾಗೆ ಅದೇ ರೀತಿಯಾಗಿ ನಾನು ಕನ್ನಡದಲ್ಲಿ ಅದ್ಭುತವಾಗಿ ಕಲಿತಾ ಬಂದೆ ಸರ್. ಅಲ್ಲಿ ಇರ್ತಕ್ಕಂಥ ಎಲ್ಲ ಕವಿಗಳ ಬಗ್ಗೆ, ಅವರು ಬರೆದಿರ್ತಕ್ಕಂಥ ಕಾದಂಬರಿ, ಕಥೆಗಳು, ಕವನ ಸಂಕಲನ ಅದ್ಭುತವಾದ ಅವರು ಓದ್ತಾ ಇದ್ದೆ ಸರ್, ಅವ್ರ ಕವನ ಸಂಕಲನ. ಅದೇ ರೀತಿಯಾಗಿ ಡಿಗ್ರಿಯಲ್ಲಿ ಒಬ್ಬರು ಇತಿಹಾಸ ಬೋಧಕರು ಸರ್, ಮಲ್ಲನಗೌಡ ಸರ್ ಅಂತ. ಆ ಸರ್ ಇತಿಹಾಸದಲ್ಲಿ ರಾಜರು ಅಲ್ಲಿ ಇರ್ತಕ್ಕಂಥ ಸಾಹಿತ್ಯ ಬಗ್ಗೆ ಹೇಳ್ತಿದ್ದಾರೆ ಸರ್. ಆ ಸಾಹಿತ್ಯ ಹೆಂಗೆ ಆಗ್ಬೇಕಂತ ಒಂದು ಕನಸಿತ್ತು ಸರ್. ಆ ಕನಸುಗಳು ನೆರವೇರಿಸ್ಕೊಂಡೆ ಸರ್. ಆ ಕನಸು ಅದ್ಭುತ ಸರ್. ಅದರಿಂದ ಪ್ರೇರಣೆ ಆಗಿದೆ ಸರ್. ಅಂದ್ರೆ ಮೂಲತಃವಾಗಿ ಮಲ್ಲನಗೌಡ ಸರ್ ಪ್ರೇರಣೆ ಸರ್. ಅವರು ಇತಿಹಾಸ ಬೋಧಿಸಬೇಕಾದ್ರೆ ಸಾಹಿತ್ಯಗಳ ಬಗ್ಗೆ ಅದ್ಭುತವಾಗಿ ಹೇಳ್ತಿದ್ರು ಸರ್. ಈ ಸಾಹಿತಿ ಈ ವಿದ್ವಾಂಸನನ್ನು ಪರಿವರ್ತನೆ ಮಾಡಿದ, ಈ ರಾಜನನ್ನು ಪರಿವರ್ತನೆ ಮಾಡಿದ, ಅದೇ ರೀತಿ ಒಬ್ಬರನ್ನು ಪರಿವರ್ತನೆ ಹೇಗ್ ಮಾಡ್ಬೋದು ಅಂತ ಅದ್ಭುತವಾದ ಮಲ್ಲನಗೌಡ ಸರ್ ಹೇಳ್ತಾ ಇದ್ರು ಸರ್. ಇಷ್ಟು ಸಖತ್ ಹೇಳ್ತಾ ಇದ್ರು ಸರ್. ಅದು ಪ್ರೇರಣೆ ಸರ್ ನಮ್ಗೆ ಸಾಹಿತ್ಯಿಕ. ವಿದ್ಯಾರ್ಥಿ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಡಿಗ್ರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗ ಪ್ರವಾಸಕ್ಕೆ ಸಂಬಂಧಪಟ್ಟಂಗ ಏನು ಅಂದ್ರೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ವಿ. ಆ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ, ನಾಗರಾಜ್ ಅಂತ ಹೇಳಿ ವಿದ್ಯಾರ್ಥಿ, ಎಲ್ಲಾ ವಿದ್ಯಾರ್ಥಿಗಳು ಆ ಕಡೆ ಈ ಕಡೆ ಫೋಟೋ ಕರ್ಕೊಂಡು ಹೋದ್ರ, ಈ ನಾಗರಾಜ್ ವಿದ್ಯಾರ್ಥಿ ಎಲ್ಲಿ ಶಾಸ್ತ್ರ ಅದಾವು, ಯಾವ ವಿದೇಶಿ ಯಾತ್ರಿಕರು ಬಂದಾರ, ಈ ಹುಡುಗರಿಗೆ ಸಾಹಿತ್ಯ ಆಗ್ಬೇಕು ಅನ್ನೋದು ಹುಚ್ಚ ಅವಾಗಿಂದನೂ ಹೋಯ್ತಿರ್ತಾರೆ. ಹೈಸ್ಕೂಲ್ದಾಗ ಇವ್ರು ಸರ್ ನಾನು ಭೇಟಿ ಆದ ಒಂದು ಸರ್ ಹೇಳ್ತಿದ್ರು, ಈ ನಾಗರಾಜ್ ಚೆನ್ನಾಗಿ ಓದ್ತಾನಪ್ಪ, ಇವ್ನು ಸ್ವಲ್ಪ ಚೆನ್ನಾಗಿ ಇದು ಮಾಡ್ರಿ, ಅವ್ರಿಗೆ ಪ್ರೋತ್ಸಾಹ ನೀಡ್ರಿ, ಸ್ವಲ್ಪ ಕತಿ ಬರೀಬೇಕಾರೆ ಹಂಗ, ಕಾದಂಬರಿ ಬರೀಬೇಕಾರೆ ಇವ್ನು ಸಾಹಿತ್ಯ ಬೆಳವಣಿಗೆ ಇದು ಮಾಡ್ಬೇಕಂತ. ಹೀಗಾಗಿ ನಾವು ಪ್ರವಾಸ ಕರ್ಕೊಂಡು ಹೋಗಿ ನಾವು ಪ್ರವಾಸ ಕಥನ ಬಗ್ಗೆ ಒಂದು ದೊಡ್ಡದು ಹಂಪಿ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಒಂದು ದೊಡ್ಡ ಚರಿತ್ರೆ ಬರೆದ್ಬಿಟ್ರು ಅಂತ. ಹಾಗಾಗಿ ಇವರಿಗೆ ಸ್ವಲ್ಪ ಸಾಹಿತ್ಯದಲ್ಲಿ ಒಂದು ಜಾಸ್ತಿ ಸಾಹಿತ್ಯ ಲೋಕದ ಚಕ್ರವರ್ತಿ ಅಂತ. ಹೌದು ಸರ್. ಇವರು ನೆಕ್ಸ್ಟ್ ನಮ್ಮ ಮಂಡ್ಯದಲ್ಲಿ ನಡೆಯುವಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮಾಡ್ಬೇಕಂತ ಹೇಳಿ ಅವಕಾಶ ನೀಡಿದೆ ಸರ್. ಎಲ್ಲ ನಮಸ್ಕಾರ ಸರ್. ಈ ಕಾರ್ಯಕ್ರಮ ಧನ್ಯವಾದ ಸರ್. ಪ್ಲೀಸ್ ಸೀಟ್. ಓಕೆ ಸ್ನೇಹಿತರೆ, ಈಗ ಒಂದು ಚಿಕ್ಕ ವಿರಾಮ, ಬ್ರೇಕ್ ನಂತರ ಹಾಯ್ ಪ್ರೇಕ್ಷಕರೇ, ಬ್ರೇಕ್ ನಂತರ ವೀಕೆಂಡ್ ವಿತ್ ಅನುಮೋಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಸರ್, ನಿಮ್ಮ ಈ ಸಾಹಿತ್ಯ ಲೋಕದಲ್ಲಿ ಯಾವುದೇ ಅಡೆತಡೆಗಳಿಲ್ಲದನ್ನು ಫೀಲಿಂಗ್ ಯಾವುದಾದ್ರೂ ದುಃಖಗಳದವ? ನಿಮ್ಮ ಕಷ್ಟ ಟೈಮ್ ಯಾವುದು? ಸರ್, ಬಾಲ್ಯದಿಂದನೂ ಕಷ್ಟನೇ ಅನುಭವಿಸ್ತಾ ಇದ್ದೀವಿ ಸರ್. ನಮ್ಮ ಬಾಲ್ಯ ಮೂಲತಃ ಬಡತನ ಕುಟುಂಬ. ಬಾಲ್ಯದಿಂದನೂ ಹಣದ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿ ನಾವು ಹಿಂದುಳಿದವರು. ನಮ್ಗೆ ಬಾಲ್ಯದಿಂದ ಒಬ್ಬ ಸ್ನೇಹಿತ ಇದ್ದ, ಅವರು ಫುಲ್ ರಿಚ್ ಸರ್. ಅವರು ಗೌಡ್ರವರು. ಅವನು ಸ್ನೇಹಿತ, ಅವನಲ್ಲಿ ಯಾವಾಗಲೂ ದುಡ್ಡಿರೋದು, ಅಂದರೆ ನಮಗೆ ಯಾವಾಗ ಕೇಳಿದ್ರು ಸಹಾಯ ಮಾಡ್ತಾರೆ ಸರ್. ಅಂತ ಕರುಣೆವಂತ ಸರ್.
ಅವನಿಂದ ಸ್ವಲ್ಪ ಹಣದ ಸಹಾಯದಿಂದ ನಾವು ಮುಂದೆ ಸಾಹಿತ್ಯಗಳನ್ನು ಬರಿತಾ ಮುಂದೆ ನಮ್ಮ ಕವನ ಸಂಕಲನ ಮಾದರಿ ಆಯ್ತಂದ್ರೆ ಪ್ರಶಸ್ತಿಗಳು ಬರ್ತಾವೆ ಸರ್. ಅದರಿಂದ ಸ್ವಲ್ಪ ಹಣ ಬರ್ತಿತ್ತು. ಅದರಿಂದ ನಾವು ಈ ವ್ಯವಸ್ಥೆಗೆ ಬಂದಿದ್ದೀವಿ ಸರ್. ಸೊ ವೆರಿ ಗುಡ್ ಸರ್. ಹಾಗಾದ್ರೆ ನಿಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರೆ ಯಾರಾದ್ರು? ಸರ್ ಅವರು ಫುಲ್ಲು ಶ್ರೀಮಂತ ಸರ್. ಅದ್ಭುತ ಸರ್. ಅವರು ಗೌಡ್ರ ತರ ಅವ್ರು ಒಳ್ಳೆ ವ್ಯಕ್ತಿ ಸರ್. ಸರ್ ಸಮ್ಮು ಸಮ್ಮು ಕಷ್ಟ ಕಾಲ ಸಹಾಯ ಮಾಡೋ ಕರುಣೆವಂತ ಸರ್. ಏಯ್ ನಗಬೇಡ, ಸ್ವಲ್ಪ ಸೀರಿಯಸ್ ಆಗಿರು. ಈ ನನ್ನ ಒಂದು ಸ್ನೇಹಿತ ಹಿಂಗಂದ್ರೆ ಏನಂತ ಒಂದು ಸಾಹಿತ್ಯವನ್ನು ಬರ್ಕಂತ ಒಂದು ಗಿಡದ ಬಿಡಬೇಕು ಅಂತಿದ್ದ. ಅಲ್ಲಿ ನಾನು ವಾಯು ವಿಹಾರಕ್ಕೆ ತೋಟಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಇನ್ನೊಂದು ತನ್ನ ಸಾಹಿತ್ಯಗಳನ್ನು ಯಾವ ರೀತಿ ಪಬ್ಲಿಷನ್ ಮಾಡಬೇಕು, ಒಂದು ಪುಸ್ತಕ ಒಂದು ಪ್ರಿಂಟ್ ಯಾವ ರೀತಿ ಮಾಡಬೇಕು ಎಂಬ ಒಂದು ತೊಂದರೆಗಳಿದ್ದ. ಅವಾಗ ಹಣದ ಒಂದು ಕೊರತೆ ಎದುರಿಸ್ಕೊಂಡು ಬಂತು. ಆದರೆ ನನ್ನಲ್ಲಿ ಯಾವುದೇ ರೀತಿಯ ಹಣದ ವ್ಯವಸ್ಥೆ ಎಲ್ಲ ಇತ್ತು, ಆದರೆ ನನ್ನಲ್ಲಿ ಪ್ರತಿಭೆ ಇದ್ದಿದ್ದಿಲ್ಲ. ಆದರೆ ಪ್ರತಿಭೆ ಇದ್ದಲ್ಲಿಯೂ ನಲ್ಲಿ ಹಣದ ವ್ಯವಸ್ಥೆ ಇದ್ದಿದ್ದಿಲ್ಲ. ಆದರೆ ಇವನಿಗೆ ಒಂದು ನಾನು ಏನು ಮಾಡಿದೆ ಅಂದರೆ ನಮ್ಮ ಕಡೆಯಿಂದ ಆದಷ್ಟು ದುಡ್ಡು ಕೊಟ್ಟು ಒಂದು ಸಾಹಿತ್ಯಗಳನ್ನು ಪಬ್ಲಿಷ್ ಮಾಡೋಕ್ಕೆ ನಾನು ಅನುಕೂಲ ಮಾಡಿಕೊಟ್ಟೆ. ಅದೇ ಇವನು ಮುಂದಿನ ಒಂದು ಭವಿಷ್ಯಕ್ಕೆ ದಾರಿ ಆಯ್ತು ಅಂತ ಹೇಳಬಲ್ಲೆ ಸರ್. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಜವಾದ ಸರ್, ಅಂತ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ನಿಜವಾದ ಸ್ನೇಹಿತ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಈ ಕಾರ್ಯಕ್ರಮಕ್ಕೆ ಸರ್. ಪ್ಲೀಸ್ ಇಟ್ಟು. ಥ್ಯಾಂಕ್ ಯು ಸರ್. ಸರ್, ಹಾಗಾದ್ರೆ ನಿಮ್ಮ ದಾಂಪತ್ಯ ಜೀವನ ಬಗ್ಗೆ ಹೇಳ್ತೀರಾ? ದಾಂಪತ್ಯ ಸರ್ ನಮಗೆ 22 ಆದಮೇಲೆ ಮದುವೆ ಆಯ್ತು ಸರ್. ನಮ್ಮದು ಮದುವೆ ಆಯಿತು. ನಮ್ಮ ಆ ಹೆಂಡತಿ ಅರ್ಧಾಂಗಿ ಸರ್. ನಮಗೆ 2 ದೇಹ ಒಂದೇ ಜೀವ ಇದ್ದಂಗೆ ಸರ್. ನಾವು 2 ದೇಹ ಒಂದೇ ಜೀವ ಇದ್ದಂಗೆ ಸರ್. ಎಲ್ಲ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊತಿದ್ದೀವಿ ಸರ್. ಏನೇ ಆದರೂ ಒಂದೊಂದು ವಿಷಯ ಆದ್ರೂ ಹೇಳ್ತಾ ಇದ್ದೀವಿ ಸರ್. ಅಂತ ಅದ್ಭುತವಾದ ಹೆಂಡತಿ ಪಡೆಯೋಕ್ಕೆ ಧನ್ಯವಾದ ಸರ್. ನಾನು ಈ ಕ್ಷಣ ನೆನಪು ಮಾಡ್ಕೊತೀನಿ ಸರ್. ಹೌದು ಸರ್. ಹಾಂ, ಅದ್ಭುತ ಸರ್ ಅವರು. ಎಸ್ ಸರ್. ಇದು ನಮ್ಮ ಯಜಮಾನ್ರು ಫುಲ್ಲು ಸಾಫ್ಟು. ಯಾವಾಗಲೂ ಮನೇಲಿ ಯಾವುದು ಗಲಾಟೆ ಮಾಡಲ್ಲ, ಯಾವಾಗಲೂ ಚೆನ್ನಾಗಿ ನೋಡ್ಕೊಂತಾರೆ. ಅವರು ಬಹಳ ಏನಂದ್ರೆ ಯಾವುದೇ ಏನೇ ಹೊರಗಡೆ ಫ್ರೆಂಡ್ಸ್ ಜೊತೆ ಏನೇ ಅರಟೆ ಆಗಲಿ, ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಜೊತೆ ಹೇಳಿ ಹೋಗ್ತಾರೆ, ಇಲ್ಲಿಗೆ ಹೋಗ್ತಿದ್ದೀನಿ ಕಣೆ ಅಂತ ಈ ಥರ ಹೇಳಿ ಹೋಗ್ತಾರೆ. ಮತ್ತೆ ಏನಾದರೂ ಹೊರಗಡೆ ಏನಾದರೂ ಹೋಗೋದಿದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಇದ್ರೆ ನನಗೂ ಹೇಳ್ತಾರೆ, ಅಡ್ವಾನ್ಸ್ ಆಗಿ ರೆಡಿ ಆಗು ಬೇಗ 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 ಅಂತ. ನಾನು ಸ್ವಲ್ಪ ಗೊತ್ತಲ್ಲ ನಿಮಗೆ, ಹೆಣ್ಮಕ್ಳಿಗೆ ಎಲ್ಲ ಬಟ್ಟೆ ತೊಡೋದೆಲ್ಲ ಲೇಟ್ ಆಗುತ್ತೆ. ಅದನ್ನು ಇವ್ರು ಬೈತಾ ಇರ್ತಾರೆ, ಬೇಗ ಬೇಗ ರೆಡಿ ಆಗಬೇಕು ಫಂಕ್ಷನ್ ಎಲ್ಲ ಅಂತ. ಒಳ್ಳೆ ಎಲ್ಲದಕ್ಕೂ ಇದು ಕಷ್ಟ ಸುಖ ಶೇರ್ ಮಾಡ್ತಾರೆ. ಮತ್ತೆ ಅಮೌಂಟು ಎಲ್ಲ ಇದು ಮಾಡ್ತಾರೆ. ಒಳ್ಳೆ ನನ್ನ ಜೀವನದ ಮೇಡಮ್, ಒಂದು ಘಟನೆಯಲ್ಲಿ ಅವರು ಮೇಲೆ ಸೌಟಲ್ಲಿ ಬಡಿದ್ರಂತೆ ಅವರ. ಇಲ್ಲ, ಅದು ನಾನು ಬಡ್ದಿಲ್ಲ. ಅದು ಅವ್ರಿಗೆ ಸುಮ್ಮನೆ ಆ ಥರ ಅನ್ಸಿರ್ಬೋದು. ಹೌದಾ? ಅವರು ಒಂದು ಸಾಹಿತ್ಯದಲ್ಲಿ ಬರೆದ ಯಾವ್ದೇ ಸಿಟ್ಟಲ್ಲಿ ಇದ್ದೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಆ ಸೌಟ್ ಅವ್ರಿಗೆ ತಾಕಿದೆ ಅಷ್ಟೇ. ಅದು ಅವ್ರು ಆ ಥರ ಒಂದು ಇದು ಮಾಡಿದ್ದಾರೆ. ಅದು ಒಳ್ಳೆ ಅದ್ಭುತವಾಗಿದೆ. ಬಹಳ ಪ್ರಶಂಸೆ ಕೂಡ ಬಂತು ಕವನ ಸಂಕಲನಕ್ಕೆ. ಬಹಳ ಇಷ್ಟ ಆಯ್ತು. ಅವರು ಇದು ಇದ್ದಾರೆ ಎಲ್ಲ ಸಾಹಿತ್ಯದ ಮೇರು ದಿಗ್ಗಜರು. ಸೌಟಿನಲ್ಲಿ ಸೊಸೆ ಅಂತ ಬರೆದ್ರು ಅವರು. ಯಾಕಂದ್ರೆ ನಮ್ದು ಬಡ ಕುಟುಂಬ ಅಲ್ವಾ, ನನ್ನನ್ನ ಪ್ರೀತಿಸಿ ಮದುವೆ ಆದವರು ಬಹಳ ಇಷ್ಟಪಟ್ಟು ಮದುವೆ ಆದವರು. ಒಳ್ಳೆ ಪ್ರೇಮಿಗಳು, ಒಳ್ಳೆ ಪ್ರೇಮಿಗಳು. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಅವ್ರ ಮಕ್ಕಳನ್ನು ಸಾಕ್ರಲ್ಲ ದಾಂಪತ್ಯ ಜೀವನ ಕೊಡ್ಬೋದು. ಈ ವೇದಿಕೆಯಲ್ಲಿ ನಿಮಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಿದ್ರೆ ಮನಸ್ಪೂರ್ವಕವಾಗಿ ಹೇಳ್ಬಿಡಿ, ಅಥವಾ ಯಾರಿಗಾದ್ರೂ ನನ್ನಿಂದ ಒಬ್ಬರು ತಪ್ಪಾಗಿದೆ ಅಂತ ಹೇಳ್ಬಿಡಿ. ಯಾರಿಗೆ ತಪ್ಪಾಗಿದೆ ಮತ್ತೆ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಒಬ್ಬರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ವೇದಿಕೆಯಲ್ಲಿ. ಅದು ನಮ್ಮ ಧರ್ಮ ಪತ್ನಿಯವರ ತಂದೆಯಾದಂತಹ ಮಾಂತೇಶ್ ಅವರಿಗೆ ಸರ್. ಅವರು ಇನ್ನು ಫಸ್ಟಿಗೆ ಈ ಸಾಹಿತಿಗಳಿಗೆ ಹೆಣ್ಣು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್ ಜನ. ಅಂಥದ್ರಲ್ಲಿ ನಮ್ಮ ಮಾವ ಆದಂತಹ ಮಾಂತೇಶ್ ಅವರು ಅದ್ಭುತ ಸರ್. ಅವರು ಯಾರು ಹೆಣ್ಣು ಕೊಡೋಕ್ಕಾಗಲಿಲ್ಲ ಸರ್. ಅದು ಕೇಳಿದ ತಕ್ಷಣ ಅವ್ರ ಸಾಹಿತ್ಯಕ್ಕೆ ಸ್ವಲ್ಪ ಒತ್ತು ಕೊಡ್ತಾ ಇದ್ದಾರೆ ಸರ್. ಅವರು ಹೇಳಿದ ತಕ್ಷಣನೇ ಒಪ್ಕೊಂಡ್ಬಿಟ್ರು. ಅದು ಒಂದು ನೆಕ್ಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಒಂದು ನಮ್ಮ ಮಾವ ಸರ್.
ಬನ್ನಿ ಸರ್, ಥ್ಯಾಂಕ್ ಯು ಸರ್, ಬನ್ನಿ. ಹೇಳಿ ಸರ್, ನಾವು ಮನೆ ಬಗ್ಗೆ ಏನು ಹೇಳ್ತಾರೆ? ಏನಿಲ್ಲ ಸರ್, ಅವರು ಪಾಪ ಕಡು ಬಡವರು ಅಂತ ಯಾಕಂದರೆ ನಮ್ಮ ತಂಗಿ ಅಲ್ವಾ, ನನ್ನ ತಂಗಿ ಮಗ ಅಲ್ವಾ, ಕಡು ಬಡವರು ಹುಟ್ಟಿದವರು. ಅವರಿಗೆ ಆಸರ ಯಾರೂ ಆಸರೆ ಆಗಲ್ಲ ಸರ್. ಆಸರೆ ಆಗ್ಬೇಕಂದ್ರೆ ನಾವು ಅಷ್ಟೇ ನಮ್ಮಿಂದ ಅವ್ನು ಬೆಳಿಬೇಕು, ನಾಳೆ ಅವನಿಂದ ನಮ್ಮ ಮಕ್ಕಳು ಬೆಳಿತಾರೆ. ಒಬ್ರಿಗೊಬ್ರು ಆಸರೆ ಆಗ್ಬೇಕಂತ ಸ್ವಂತ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ ಸರ್ ಅದು ಇವತ್ತೇ ಸರ್ ನಮ್ಮ ಮಾವ ಸರ್ ಎಲ್ಲ ರೀತಿಯ ಸಹಾಯ ಮಾಡಿದ್ರು ಸರ್. ಅದು ಹೇಳಿದ್ನಲ್ಲ ಸರ್ ಫಸ್ಟ್ಗೆ, ಅದನ್ನ ಅದು ಬಂದಿರ್ತೀವಿ ಸರ್. ಅವ್ರು ಹೇಳ್ಕೊಂಡು ದೇವರು ಸರ್ ಅವ್ರು. ಏನಿಲ್ಲ ಸರ್, ನಾನು ಎರಡು ಮಾತಾಡಕ್ಕೆ ಬರ್ತೀರಿ ಸರ್, ಇಷ್ಟೇ ಮಾತಾಡ್ತೀನಿ ಸರ್. ಈ ಗಾಡ ನೆನಪಿನ ಕಾಣಿಕೆ ಫ್ಯೂಸ್ ಮಾಡೋದು ಸರ್. ನಮ್ಮ ಕರೆಗೆ ಹೋಗ್ಬಿಟ್ಟು ವೀಕೆಂಡ್ ವಿತ್ ತನ್ನೋಡು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೂ ಪೂರ್ವಕ ಧನ್ಯವಾದಗಳು ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ನಮ್ಮ ಹಾಸ್ಟೆಲ್ ವತಿಯಿಂದ ಒಂದು ಚಿಕ್ಕ ಕಾಣಿಕೆ ಇದೆ ಸರ್. ಪ್ರಾಪರ್ಟೀಸ್ ಬರ್ರಿ ಸರ್, ಇದೆಲ್ಲ ಯಾಕೆ ಸರ್, ಸರ್? ನಮ್ಮ ಚಿಕ್ಕ ಕಾಣಿಕೆ. Thank you, sir. ಈಗ ಶುಚಿ ಸಂಭ್ರಮ ಕೊಡು. ಈ ಸುದ್ದಿ ಸಂಭ್ರಮ ಸರ್, ನಮ್ಮ ಹಾಸ್ಟೆಲ್ ವತಿಯಿಂದ ಒಂದು ಚಿಕ್ಕ ಕಾಣಿಕೆ, ಸುದ್ದಿ ಸಂಭ್ರಮ. ಥ್ಯಾಂಕ್ ಯು ಸರ್. ಹಂಗೆ ಜೇರ್ ಇದು ನಮ್ಮ JRB ತುಪ್ಪ, JRB ಅವರ ಒಂದು ಚಿಕ್ಕ ಕಾಣಿಕೆ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಅದರ ವತಿಯಿಂದ ಒಂದು ಚಿಕ್ಕ ಕಾಣಿಕೆ. ವೀಕೆಂಡ್ ವಿತ್ ಅನಮೋಡ, ಸ್ಪೆಷಲ್ ಫ್ರಮ್ ಅನಮೋಡ ಅವ್ರ ಕಡೆಯಿಂದ ಒಂದು ಡಬ್ಬ ಸರ್. ಥ್ಯಾಂಕ್ ಯು ಸರ್. ತುಂಬ ಹೃದಯದಿ ಧನ್ಯವಾದ ಸರ್. ಸರ್, ಫೋಟೋ ತೆಗಿ. ಎಲ್ಲರೂ ಸರ್ ಒಂದು ಗ್ರೂಪ್ ಫೋಟೋ ಸರ್, ಎಲ್ಲರೂ ಎಲ್ಲರೂ ಬನ್ನಿ ಪ್ಲೀಸ್. ಇದು ಚಡ್ಡಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಪ್ರಾಪರ್ಟೀಸ್ ಅದು ಪ್ರಾಪರ್ಟಿ ಸರ್. ಮುಗಿದು